ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಏನನ್ನು ಬಳಸ್ತೇನೆ ನಾನು ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಚಕ್ಲಿಯನ್ನು ನೀವು ಟ್ರೈ ಮಾಡಿರ್ತೀರಿ. ನನ್ನ ರೀತಿಯಲ್ಲಿನೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪ್ಯಾನ್ಗೆ ನಾನು 1/4 ಬಟ್ಲಾಗಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿನಿ. ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ನಡೀತದೆ ರೀ. ಇದನ್ನೀಗ ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೋತೀನಿ ರೀ. ಒಂದು 3 ರಿಂದ 4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಮೇಲಷ್ಟೇ ಹುರ್ದಂಗಾಗಿರ್ತಾವೆ, ಒಳಗಿನ ಹಸಿ ಅಂಶನೇ ಇರ್ತದೆ ರೀ. ಲೈಟ್ ಕೆಂಪಗಾಗೋವರೆಗೂ ಹುರ್ಕೋಬೇಕ್ರಿ. ಇದನ್ನು ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಹುರ್ಕೋಬೇಕ್ರಿ. ನಾನು ಒಂದು 4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ಇದಕ್ಕೆ 1/4 ಬಟ್ಲಾಗಷ್ಟೇ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಹಾಕ್ಬಿಟ್ಟು 1 ನಿಮಿಷ ಆಗಷ್ಟು ಹುರ್ಕೊಂಡ್ಬಿಟ್ಟು ತೊಗೊಂಡಿನಿ ರೀ. ಅದ್ರ ಜೊತೆನೆ ತುಂಬ ಏನು ಹುರಿದಿಲ್ಲ ರೀ. ಅದನ್ನು ನೋಡಿ, ಇಷ್ಟು ಹುರಿದ್ರೆ ಸಾಕ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇವು ಕಂಪ್ಲೀಟಾಗಿ ಆರಲಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು 1 ಬಟ್ಲಾಗಷ್ಟು ರೇಷನ್ ಅಕ್ಕಿ ಅಥವಾ ಏನು ಕೆಲವೊಬ್ರು ಸೊಸೈಟಿ ರೈಸ್ ಅಂತ ಕರಿತಾರಲ್ಲ ರೀ, ಅದನ್ನು ಒಂದು 4 ಬಾರಿ ತೊಳೆದ್ಬಿಟ್ಟು 3 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಅಕ್ಕಿನೂ ಚೆನ್ನಾಗಿ ನೆಂದದ್ರಿ. ನೋಡಿ, ಈಗ ಇದನ್ನು ನೀರನ್ನು ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಈ ಬಟ್ಲೆ 1 ಬಟ್ಲಾಗಷ್ಟು ಅಕ್ಕಿಯನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೀರನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ರಿ. ನೋಡಿ, ಅಕ್ಕಿ ಹಿಟ್ಟು ಇಲ್ಲ ಅಂದ್ರೂ, ಈಗ ಹೋಗಿ ಬಿಸ್ಕೊಂಡು ಬರೋಕ್ಕಾಗಲ್ಲ ಅಂದ್ರೂ ನೀವು ಈ ರೀತಿ ಅಕ್ಕಿ ನೆನೆಸ್ಬಿಟ್ಟು ತುಂಬ ಟೇಸ್ಟಿಯಾಗಿರುವಂಥ ಚಕ್ಲಿಯನ್ನು ಮಾಡ್ಕೋಬೋದು ರೀ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿ, ಎಷ್ಟು ಫೈನ್ ಪೇಸ್ಟ್ ಆಗಬೇಕು ರೀ. ತರಿಯದು ಗ್ರೈಂಡ್ ಮಾಡಬೇಡ್ರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇನ್ನೊಂದು ಮಿಕ್ಸಿ ಜಾರಿಗೆ ಆ ಪುಟಾಣಿ ಮತ್ತು ಉದ್ದಿನ ಬೇಳೆಗೆ ಆರ್ಯಾವ್ರಿ. ನೋಡಿ, ಇದನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಫೈನ ಪೌಡ್ರ್ ಆಗಲಿ ರೀ ಇದು. ನೋಡಿ, ಎಷ್ಟು ಫೈನ ಪೌಡ್ರ್ ಆಗಿದೆ ರೀ. ನೋಡಿ, ಒಂಚೂರು ತರಿ ಇರಬಾರ್ದು. ಸ್ವಲ್ಪ ಏನಾರ ಅನ್ಸಾಕತ್ತಿದ್ರೆ ನೀವು ಚಾಣಿಸ್ಬಿಟ್ಟು ತೊಗೊರಿ. ಇದು ಫೈನ್, ನಂದಂತೂ ಫೈನ್ ಪೌಡ್ರ್ ಆಗಿದೆ. ಈಗ ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕ್ತೀನಿ ರೀ ನಾನು. ನೋಡಿ, 1/4 ಬಟ್ಲಾಗಷ್ಟೇ ಉದ್ದಿನಬೇಳೆ, 1/4 ಬಟ್ಲಾಗಷ್ಟೇ ಪುಟಾಣಿ ಅಂತ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಬಿಸಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಎಷ್ಟು ಬಿಸಿ ಇರಬೇಕಂದ್ರೆ ಇದು ಹಿಟ್ಟಿಗೆ ಹಾಕಿದ್ಮೇಲೆ ಬಬಲ್ಸ್ ಬರಬೇಕು ರೀ. ಅಥವಾ ನೀವು 1 ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಆದರೂ ಹಾಕ್ಬೋದು. ಭಾಳ ಸಲ ಒಂದೊಂದು ಸಲ ಬೆಣ್ಣೆ ಇರಲ್ಲ ಮನ್ಯಾಗ, ಅದಕ್ಕೆ ನೀವು ಎಣ್ಣೆನೂ 1 ಸ್ಪೂನ್, ಜಾಸ್ತಿನೂ ಹಾಕ್ಬಾರ್ದು ರೀ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವನ್ನ ಕೈಯಾಗಿ ತಿಕ್ಕಿ ಹಾಕೊಂಡ್ರೆ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಕೆಲವೊಬ್ರು ಜೀರಿಗೆನೂ ಹಾಕ್ತಾರೆ. ನೀವು ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನೂ ಹಾಕ್ಬೋದು. 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಹಾಕ್ರಿ, ಸ್ಕಿಪ್ ಮಾಡಬೇಡ್ರಿ. ಈಗ ಇದನ್ನು ಹಿಟ್ಟನ್ನು ಫಸ್ಟ್ ಆ ಅಕ್ಕಿ ಹಿಟ್ಟನ್ನ ಏನು ಇರ್ತದಲ್ಲ ರೀ ಅದ್ರಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಆಮೇಲೆ ನೋಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ. ಹಿಟ್ಟು ಯಾವ ರೀತಿ ಇರಬೇಕಂತನೂ ತೋರಿಸ್ತೀನಿ ರೀ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಆ ರೀತಿ ಹಿಟ್ಟನ್ನು ಕಲಿಸ್ಬೇಕ್ರಿ. ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ. ಫಸ್ಟ್ ಎಲ್ಲ ಅಕ್ಕಿ ರುಬ್ಬಿದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡಿ ನೀರನ್ನು ಹಾಕೋರಿ ನೀವು. ನೋಡಿ, ನಾನು ನಿಮಗೆ ತೋರಿಸ್ತೇನೆ. ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ಸಾಫ್ಟೂ ಮಾಡಿಲ್ಲ, ಇದೇ ರೀತಿಯೇ ಇರಬೇಕ್ರಿ. ಈಗ ಇದು ಹಿಟ್ಟು ರೆಡಿ ಆಗಿದೆ. ನಾನು ಇದನ್ನು ಚಕ್ಲಿ ಮಣೆಗೆ ಹಾಕೋತೇನೆ ರೀ. ನೋಡಿ, ನಾನು ಇಲ್ಲಿ ಚಕ್ಲಿ ಮಣೆ ಅಂತ ತೊಗೊಂಡಿದ್ದೀನಿ. ನೋಡಿ, ಚಕ್ಲಿ ಸಾಚನ್ನು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಏನಾಗ್ತದೆ, ಹಿಟ್ಟನ್ನು ಅಂಟಲ್ಲ. ನೋಡಿರಿ, ಈಗ ಹಿಟ್ಟನ್ನು ಹಾಕ್ಕೊಂಡ್ರಿ. ಇದು ಹಿಟ್ಟು ಯಾವಾಗಲೂ ಹಾಕೊಂಬಂದು ಇನ್ನೊಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾದ್ಕೋಬೇಕ್ರಿ. ಇದನ್ನು ನಾದ್ಬಿಟ್ಟೇ ಹಾಕಬೇಕು. ನೋಡಿ, ನೋಡಿ, ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಇದರ ಕ್ಯಾಪನ್ನು ಹಾಕ್ತೀನಿ ರೀ. ನೋಡಿ, ಕೆಲವೊಬ್ರು ಚಕ್ಲಿಯನ್ನು ಡೈರೆಕ್ಟ್ ಎಣ್ಣೆಗೂ ಬಿಡ್ತಾರೆ. ಕೈ ತುಂಬಾ ಝಳ ಬಡಿತದೆ. ನಾನು ಇಲ್ಲಿ ಏನು ಮಾಡ್ಕೊಂಡು ಸಣ್ಣ ಸೈಜ್ ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಥವಾ ಒಬ್ಬರು ತಾಟ್ನಲ್ಲಿ, ಪ್ಲೇಟ್ನಲ್ಲಿ ಸಣ್ಣ ನಾನು ಎಷ್ಟೆಷ್ಟು ಪೇಪರನ್ನು ಯಾಕೆ ಕಟ್ ಮಾಡ್ಕೊತೀನಿ ಅಂದ್ರೆ ಒಂದೊಂದನ್ನೇ ಎತ್ಬಿಟ್ಟು ಎಣ್ಣೆಯಲ್ಲಿ ಈಸಿಯಾಗಿ ಹಾಕ್ಬೋದು, ಅದಕ್ಕಂತೇಳಿ ಹಾಕ್ಕೊಂಡಿನಿ. ನೋಡಿರಿ, ನಾನು ನೀವು ಚಕ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದವು. ನೋಡಿರಿ, ಎಣ್ಣೆ ಹಾಕೋದನ್ನು ಹೆಚ್ಚು ಕಡಿಮೆ ಆಗ್ಬಾರ್ದು. ಎಣ್ಣೆ ಜಾಸ್ತಿ, ಕಾಯ್ದಿದ್ದು ಎಣ್ಣೆ ಜಾಸ್ತಿ ಆದ್ರೂ ಅವಾಗ ಏನಾಗ್ತಾವ್ರಿ, ಅವು ಚಕ್ಲಿ ಕಟ್ ಆಗ್ತಾವ್ರಿ. ಅದಕ್ಕೆ 1 ಸ್ಪೂನ್ ಆಗಷ್ಟೇ ಹಾಕ್ಬೇಕ್ರಿ. ಅಥವಾ 1 ಸ್ಪೂನ್ ಆಗಷ್ಟು ಬೆಣ್ಣೆ ಏನಾದ್ರೂ ಹಾಕ್ರಿ, ನಡೀತದೆ ಯಾವುದಾದ್ರೂ. 4 ಚಕ್ಲಿಯನ್ನು ಹಾಕಿ ತೋರಿಸಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಾವೆ ನೋಡಿರಿ.
ಈಗ ಎಣ್ಣೆನೂ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೀನಿ ರೀ, ಎಣ್ಣೆನೂ ಕಾಯ್ದದ್ರಿ. ನೋಡಿ ಈ ರೀತಿ ಪೇಪರ್ನ ತೊಗೊಂಡು ಒಂದೊಂದನ್ನೇ ಈಸಿಯಾಗಿ ಎಣ್ಣೆಲಿ ಹಾಕ್ಬೋದು ಅಂತ. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ, ಯಾವ ರೀತಿ ಈಸಿ ಆಗ್ತದೆ ಅದೇ ರೀತಿ ಮಾಡಿರಿ. ನಾನು ಲೋ ಫ್ಲೇಮ್ದಲ್ಲಿಟ್ಟೇ ಚಕ್ಲಿಯನ್ನು ಕರಿತೀನಿ ರೀ. ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಇನ್ನು ತಿರುಗಿಬಿಟ್ಟು ಇನ್ನೊಂದು ಸ್ವಲ್ಪ ಕರೆದ್ಬಿಟ್ಟು ತೊಗೋಬೇಕ್ರಿ. ನೋಡಿರಿ ಈಗ ಚಕ್ಲಿ ಕರ್ದವ್ರಿ, ಬಬಲ್ಸ್ ಬರೋದನ್ನು ನಿಂತದ ನೋಡಿರಿ ಈ ರೀತಿ. ನೋಡಿರಿ ಎಷ್ಟು ಚೆನ್ನಾಗಿ ಚಕ್ಲಿಗೆ ಹಾಲಿನೂ ಬಂದವ್ರಿ, ಯಾವುದೇ ಚಕ್ಲಿ ಮುರಿದಿಲ್ಲ ಏನಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದವು ನೋಡಿರಿ. ನೋಡಿ ಅಷ್ಟು ಹಿಟ್ಟಿಗೆ ಇಷ್ಟು ಚಕ್ಲಿ ರೆಡಿ ಆಗ್ಯಾವ್ರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ. ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ, ತುಂಬಾ ಡ್ರೈ ಅದಾವೆ ಚಕ್ಲಿ, ಟೇಸ್ಟಿನೂ ಡ್ರೈನೂ. ನೋಡಿ ಒಂಚೂರು ಎಣ್ಣೆ ನೀವು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಅದಾವೆ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವೆ. ಈಗಂತೂ ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಪೂಜೆ, ಪಂಚಮಿ ಅವಾಗಂತೂ ತುಂಬಾ ಟೇಸ್ಟಿಯಾಗಿರುವಂಥ ಈ ಚಕ್ಲಿಯನ್ನು ಮಾಡ್ಕೊಂಡು ನೋಡಿರಿ. ಅಕ್ಕಿ ಹೋಗಿ ಬೀಸ್ಬಿಟ್ಟು ಅದು ಅಕ್ಕಿ ಹಿಟ್ಟಿಲ್ಲ ಅಂದರೂ ಸಡನ್ನಾಗಿ ನೀವು ಈ ರೀತಿ ಚಕ್ಲಿಯನ್ನು ಮಾಡ್ಕೋಬೋದು. ಈ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.